Hello everyone, welcome to my channel. Previous ವಿಡಿಯೋದಲ್ಲಿ ಲಯನ್ ಗೇಟ್ ಪೋರ್ಟಲ್ ಬಗ್ಗೆ ಎರಡು ಮೆಥಡ್ ಅನ್ನು ತಿಳಿಸಿದ್ದೆ. ಇನ್ನೊಂದು ಮೂರನೇ ಮೆಥಡ್ ಕಂಟಿನ್ಯೂ ಆಗುತ್ತೆ. ಈಗ ಇನ್ಫಿನಿಟಿ ಸಿಂಬಲ್ ಅಲ್ಲಿ ನಿಮ್ಮ ಹೆಸರನ್ನ ಬರೆದು ಮತ್ತೆ ಅಫರ್ಮೇಷನ್ ಅನ್ನು ಬರಿಬೋದು ಅಂತ ತೋರಿಸಿದ್ದೆ. ಅದರಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ದೆ. ಏನು ಬರೆದಿದ್ದೀನಿ ಅಂತಂದರೆ ಐ ಹ್ಯಾವ್ ಎನಫ್ ಮನಿ ಆಲ್ವೇಸ್. ಜಸ್ಟ್ ಇದೊಂದು ಎಕ್ಸಾಂಪಲ್ ಅಷ್ಟೇ. ನೀವು ಏನು ಬೇಕಾದರೂ ಬರ್ಕೋಬೋದು. ಈಗ ಮನಿ ಅಟ್ರಾಕ್ಷನ್ಗೆ ಬರೀತಾ ಇದ್ದೀರಾ ಅಂತಂದರೆ ವಿಂಡ್ ಫಾಲ್ ಆಫ್ ಮನಿ ತುಂಬ ಒಂದು ಒಳ್ಳೆ ರಿಸಲ್ಟನ್ನು ಕೊಟ್ಟಿರುವಂತಹ ಒಂದು ಸ್ವಿಚ್ ವರ್ಡ್ ಇದು. ವಿಂಡ್ ಫಾಲ್ ಆಫ್ ಮನಿ ಕೂಡ ಬರಿಬೋದು, ಅಥವಾ ಐ ಹ್ಯಾವ್ ಎನಫ್ ಮನಿ ಆಲ್ವೇಸ್ ಅದನ್ನೇ ಕೂಡ ಕಾಪಿ ಮಾಡ್ಬೋದು. ಆಲ್ರೆಡಿ ನಾನೇನು ತೋರಿಸಿದ್ದೀನಿ ಅದನ್ನು. ಈಗ ಹೆಲ್ತ್ಗೋಸ್ಕರ ನೀವು ಒಂದು ಅಫರ್ಮೇಷನ್ ಮಾಡ್ತೀರಾ ಅಂತಂದರೆ ಆಲ್ರೆಡಿ ನೀವು ತುಂಬ ಹೆಲ್ತಿಯಾಗಿದ್ದೀರಾ ಅನ್ನೋ ರೀತಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕ ಹಾಗೆ ಒಂದು ಅಫರ್ಮೇಷನನ್ನು ಬರೆಯೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಐ ಆಮ್ ಹೆಲ್ತಿ, ಐ ಡಿಸರ್ವ್ ಟು ಬಿ ಹೆಲ್ತಿ. ಆಲ್ರೆಡಿ ನೀವು ಹೆಲ್ತಿಯಾಗಿದ್ದೀರಾ ಅಂತ ಫೀಲ್ ಮಾಡಬೇಕು. ಐ ಡಿಸರ್ವ್ ಟು ಬಿ ಹೆಲ್ತಿ, ಐ ಆಮ್ ಬ್ಲೆಸ್ಡ್ ಸೋಲ್. ಏನು ಬೇಕಾದರೂ ಒಂದು ಪಾಸಿಟಿವ್ ವರ್ಡ್ಸನ್ನು ನೀವು ಆ್ಯಡ್ ಮಾಡ್ಕೋಬೋದು. ಐ ಆಮ್ ಹೆಲ್ತಿ ಅಂದರೆ ಏನೇ ಒಂದು ಆರೋಗ್ಯ ಸಮಸ್ಯೆ ಇದ್ದರೂ ಅದು ಸರಿ ಹೋಗಿದೆ. ನೆಗೆಟಿವ್ ಬಗ್ಗೆ ಏನು ಫೋಕಸ್ ಮಾಡೋದು ಬೇಡ. ನಾನು ಆರೋಗ್ಯವಾಗಿದ್ದೀನಿ ಅನ್ನೋದು ಒಂದು ಪಾಸಿಟಿವ್ ವರ್ಡ್ಸನ್ನೇ ಚೂಸ್ ಮಾಡ್ಕೊಳ್ಳಿ. ಮತ್ತು ಜಾಬ್ ಬಗ್ಗೆ ನೀವು ಮಾಡ್ತಾ ಇದ್ದೀರಾ, ಒಂದು ಅಫರ್ಮೇಷನ್ ಬೇಕು ಅಂತಂದರೆ ಆಲ್ರೆಡಿ ಆ ಜಾಬಲ್ಲಿ ಇದ್ದೀರಾ ಅನ್ನೋ ರೀತಿ ಅಫರ್ಮೇಷನ್ ಮಾಡ್ಕೊಳ್ಳಿ. ಮತ್ತು ವಿಜುವಲೈಸೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಏನೇನು ಕೇಳಿದ್ದೀರಾ ನೀವು ಅದೆಲ್ಲ ಸಿಕ್ಕಿದಾಗ ಹೇಗಿರುತ್ತೆ, ಆ ಫೀಲಿಂಗ್ಸ್ ಹೇಗಿರುತ್ತೆ, ಆ ಖುಷಿ ಹೇಗಿರುತ್ತೆ, ಒಂದು ಸಂಭ್ರಮದ ವಾತಾವರಣ ಹೇಗಿರುತ್ತೆ, ಆ ರೀತಿ ಒಂದು ವೈಬ್ರೇಷನ್ಸನ್ನು ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಆ ಎಡಗೈಯಲ್ಲಿ 888HZ ಏನು ಬರ್ಕೊಳ್ತೀರಾ ಅದು ನಿಮ್ಮ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಾ ಬರುತ್ತೆ. ಆ ಅಬಂಡೆನ್ಸ್ ಫ್ರೀಕ್ವೆನ್ಸಿ ಮತ್ತು ನಿಮ್ಮ ಒಂದು ಇಂಟರ್ನಲ್ ಫ್ರೀಕ್ವೆನ್ಸಿ ಏನಿದೆ ಅದು ಮ್ಯಾಚ್ ಆಗ್ತಾ ಬರುತ್ತೆ. ಅದರಿಂದ ಏನೋ ಕೈಯಲ್ಲಿ ಬರ್ಕೊಂಡಿದ್ದೀನಿ ಅಂತ ಅಲ್ಲಿಗೆ ಬಿಟ್ಬಿಡೋದಲ್ಲ, ನೀವು ಇಂಟರ್ನಲ್ ಫೀಲಿಂಗ್ ಕೂಡ ನಿಮಗೆ ಸೇಮ್ ಇರಬೇಕು. ಅದೇ ರೀತಿ ತುಂಬ ಖುಷಿಯಾಗಿ ಫೀಲ್ ಆಗೋದಿರ್ಬೋದು, ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಆ ರೀತಿ ಮಾಡ್ತಾ ಬನ್ನಿ. ಸೊ ಏನು ನೀವು ಪಡ್ಕೋಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರಾ ಎಲ್ಲ ರಿಯಾಲಿಟಿಗೆ ಬಂದ್ಬಿಡುತ್ತೆ. ಸೊ ಏನೇ ಅಫರ್ಮೇಷನ್ ಮಾಡಿದ್ರು ಅದು ಆಲ್ರೆಡಿ ನಿಮಗೆ ಸಿಕ್ಕಿದೆ. ನಿಮ್ಮ ವಿಶ್ ಏನಿದೆ ಅದು ನೆರವೇರಿದೆ, ರಿಯಾಲಿಟಿಗೆ ಬಂದ್ಬಿಟ್ಟಿದೆ ಅಂತ ಅಫರ್ಮೇಷನಲ್ಲಿ ಆ್ಯಡ್ ಮಾಡಿ. ಮತ್ತು ಆ ಡಿವೈನ್ ಇನ್ಫಿನಿಟಿ ಬ್ರಿಂಗ್ ಮ್ಯಾಜಿಕ್ ನೌ ಅನ್ನೋದನ್ನು ಆ್ಯಡ್ ಮಾಡಿ, ಅದು ಮಿಸ್ ಮಾಡಬೇಡಿ. ಮತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್, ಇದು ಮನಸ್ಸಲ್ಲಿ ಹೇಳ್ಕೊಳ್ತಾ ಬನ್ನಿ. ಅಲ್ಲಿ ಬರೆಯೋಕ್ಕೆ ನಿಮಗೆ ಸ್ಥಳ ಇಲ್ಲ ಅಂತಂದರೂ ಪರವಾಗಿಲ್ಲ, ಮನಸ್ಸಲ್ಲೇ ಹೇಳ್ಕೊಳ್ತಾ ಬನ್ನಿ. ಮತ್ತು ಈ 8 ವಿಷಯ ಏನು ಹೇಳಿದ್ದೀನಿ ಅದು ಸ್ಟೆಪ್ ಬೈ ಸ್ಟೆಪ್ಪು ನಂಬರ್ ಹಾಕಿಬಿಟ್ಟು 8 ವಿಷನ್ನು ಬರ್ಕೊಳ್ಳಿ. 8 ದಿನ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಆ 8 ವಿಷಯ ಏನು ಬರೆದಿರ್ತೀರಾ ಅದನ್ನೇ 8 ದಿನ ಕಂಟಿನ್ಯೂ ಮಾಡಿ. ಮತ್ತು ಅಫರ್ಮೇಷನ್ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ನಿಮ್ಮ ಒಂದು ಅವಶ್ಯಕತೆಗೆ ತಕ್ಕ ಹಾಗೆ ಒಂದು ಅಫರ್ಮೇಷನ್ ಸ್ವಿಚ್ ವರ್ಡ್ ಮಾಡಿಕೊಂಡು ನೀವು ಅದನ್ನು ರೆಗ್ಯುಲರ್ ಚಾಂಟಿಂಗ್ ಕೂಡ ಮಾಡ್ತಾ ಇರ್ಬೋದು. ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಚೆಕ್ ಮಾಡ್ಬೋದು. ನಿಮಗೆ ಯಾವ ಸಮಸ್ಯೆಗೆ ನಿಮಗೆ ಅಫರ್ಮೇಷನ್ ಬೇಕು, ಸ್ವಿಚ್ ವರ್ಡ್ ಬೇಕು ಎಲ್ಲ ಸಿಗುತ್ತೆ. ಈಗ ಆರೋಗ್ಯ ಸಮಸ್ಯೆಗೆ ಒಂದು ಬೆಸ್ಟ್ ರಿಸಲ್ಟ್ ಕೊಟ್ಟಿರೋ ಅಂತಹ ಒಂದು ಸ್ವಿಚ್ ವರ್ಡ್ ಅಂತಂದರೆ ಉಲ್ಫ್ ಮ್ಯಾಜಿಕ್ ಬಿಗ್ಯಾನ್ ನೌ. ಅದನ್ನು ನೀವು ಬರಿಬೋದು. ತುಂಬ ಒಂದು ಪವರ್ಫುಲ್ ಸ್ವಿಚ್ ವರ್ಡ್, ಅದು ತುಂಬ ಒಳ್ಳೆ ರಿಸಲ್ಟನ್ನು ಕೊಟ್ಟಿದೆ ಆಲ್ರೆಡಿ. ಸೊ ಅದರಿಂದ ಉಲ್ಫ್ ಮ್ಯಾಜಿಕ್ ಬಿಗ್ಯಾನ್ ನೌ ಕೂಡ ನೀವು ಹೆಲ್ತ್ಗೋಸ್ಕರ ಬರಿಬೋದು. ಯಾವುದೇ ವಿಷ್ ಇರ್ಬೋದು. ಇದು ಒಂದು ರೀತಿ ಮಲ್ಟಿಪಲ್ ವಿಷಸ್ಗೆ ಅಪ್ಲೈ ಆಗುತ್ತೆ ಈ ಒಂದು ಸ್ವಿಚ್ ವರ್ಡ್. ಸೊ ಉಲ್ಫ್ ಮ್ಯಾಜಿಕ್ ಬಿಗ್ಯಾನ್ ನೌ ಕೂಡ ನೀವು ಆ ಒಂದು ಸಿಂಬಲಲ್ಲಿ ಒಂದು ಕಡೆ ನಿಮ್ಮ ಹೆಸರು ಬರೆದು ಇನ್ನೊಂದು ಕಡೆ ಈ ಒಂದು ಸ್ವಿಚ್ ವರ್ಡನ್ನು ಬರಿಬೋದು. ಸೊ ಈ ಒಂದು ಮಾಹಿತಿ ನಿಮಗೆಲ್ಲ ತುಂಬ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.